ಮದುವೆ ಕಡೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ? ಯಾಕೆ ನೀವು ಒಬ್ಬರೇ ಯಾಕೆ ಸಂತೋಷವಾಗಿರ್ಬೇಕು? ಮದುವೆ ಆಗಬಾರ್ದು ಅನ್ನೋ ಡಿಸಿಷನ್ ಖಂಡಿತವಾಗ್ಲೂ ಇಲ್ಲ. ನನ್ನನ್ನು ಇಷ್ಟಪಡುವಂತ ಒಂದು ಹುಡುಗಿ ಬರಬೇಕು. ಕರ್ನಾಟಕದಲ್ಲಿ ಹುಡುಕಿದ್ರೆ ಈ ಚಿತ್ತರ ಈ ಒಂದು ಹಾಲಲ್ಲೇ ಸಿಕ್ಬಿಡ್ತಾರೆ. ಯಾರು ಇಷ್ಟಪಡ್ತೀರಿ? ಇಲ್ಲಿ ಬೇಡ ಬಿಡಿ, ಯಾಕೆ ಮರ್ಯಾದೆ ತೆಗಿತೀರಾ? ಹಂಗಲ್ಲ, ಯಾರ ಕಣ್ಣಿದು? ನೀವು ಈ ತರದೊಂದು ಫೋಟೋ ಹಾಕ್ಬಿಟ್ಟು ಹೇಳು ಅಂತಂದ್ರೆ ಅಲ್ಲ, ನಾವು ಕಷ್ಟ ಆಗ್ಲಿ ಅಂತಾನೆ ಕೊಟ್ಟಿರೋದು. ರಚಿತಾ ರಾಮ್ ಅವರ ಎಕ್ಸಾಕ್ಟ್ಲಿ. ಈ ಕಣ್ಣನ್ನ ಯಾರು ಗೆಸ್ ಮಾಡ್ತೀರಾ? ನೀನೇ ಒಂದು ಕ್ಲೂ ಕೊಡ. ಅವರು ಇಲ್ಲೇ ಇದ್ದಾರೆ. ತಾರಮ್ಮ ಹೀರೋಯಿನ್. ನಾನೇ ಸ್ವಲ್ಪ ಹತ್ರದಲ್ಲಿ ಇದ್ದೀನಿ, ನೀನು ಅಲ್ಲೆಲ್ಲೋ ದೂರದಲ್ಲಿ ಇದೆಯಾ ಡಾಲಿ. ಯಾಕೆ ಇವರಿಬ್ರು ಇನ್ನು ಮೋಸ್ಟ್ ವಾಂಟೆಡ್ ಬ್ಯಾಚುಲರ್ ಆಗಿದ್ದಾರೆ ಅಂತ ಇವಾಗ ಅನ್ನಿಸ್ತಾ ಇದೆ. ತರುಣ್ ಅವ್ರು ಇದ್ದಾರೆ ಅಂತ ಸುಮ್ಮನೆ ಹಂಗೆ ಬಿಡಕ್ಕಾಗಲ್ಲ, ಯಾಕೆಂದ್ರೆ ಅದ್ಭುತವಾದ ನಿರ್ದೇಶಕರನ್ನ ನಾವು ಮಾತಾಡಿಸದೆ ಬಿಡಕ್ ಸಾಧ್ಯನೇ ಇಲ್ಲ. ಸೊ ಈಗ ಒಂದು ಸಣ್ಣ ಆಟ ಆಡೋಣ ಸರ್. ಏನಪ್ಪಾ ಅಂದ್ರೆ, ನಿಮ್ಗೆ ಪ್ರಾಬ್ಲಮ್ ಏನು ಅಂದ್ರೆ, ಕನ್ನಡದಲ್ಲಿ ಮೋಸ್ಟ್ ವಾಂಟೆಡ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ದಟ್ ಇಸ್ ತರುಣ್ ಸುಧೀರ್. ಏನ್ ವರ್ಷದಿಂದ ವರ್ಷಕ್ಕೆ ಸಿನಿಮಾ ಮೇಲೆ ಸಿನಿಮಾ ಹಿಟ್ಟು ಕೊಡ್ತಾ ಇದ್ದೀರಾ, ಅವಾರ್ಡ್ ತಗೋತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದ್ರೆ ಮದುವೆ ಕಡೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ? ಯಾಕೆ ನೀವು ಒಬ್ಬರೇ ಯಾಕೆ ಸಂತೋಷವಾಗಿರ್ಬೇಕು? ಅದೇ ನೀವೇ ಆನ್ಸರ್ ಹೇಳ್ತೀರಾ, ಸಂತೋಷವಾಗಿ ಇರಬೇಕು ಅನ್ನೋದು ಅಂತ ಒಂದು ಆನ್ಸರ್ ಹೇಳ್ತಾ ಇದ್ದೀರಾ. ಬಟ್ ಏನ್ ಆ ಥರದೇನು ನನ್ನ ಡಿಸಿಷನ್ ಇಲ್ಲ. ಮದುವೆ ಆಗಬಾರ್ದು ಅನ್ನೋ ಡಿಸಿಷನ್ ಖಂಡಿತವಾಗ್ಲೂ ಇಲ್ಲ. ನನ್ನನ್ನು ಇಷ್ಟಪಡುವಂತ ಒಂದು ಹುಡುಗಿ ಬರಬೇಕು. ನೋಡಿ, ಕರ್ನಾಟಕದಲ್ಲಿ ಹುಡುಕಿದ್ರೆ ಈ ಚಿತ್ತರ ಈ ಒಂದು ಹಾಲಲ್ಲೇ ಸಿಕ್ಬಿಡ್ತಾರೆ. ತರುಣ್ ಸುಧೀರ್ ಅವ್ರನ್ನ ಇಷ್ಟಪಡೋ ಹುಡುಗಿರೆಲ್ಲ ಕೈ ಎತ್ತಿ ದಯವಿಟ್ಟು. ಯಾರು ಇಷ್ಟಪಡ್ತೀರಿ? ಇಲ್ಲಿ ಬೇಡ ಬಿಡಿ, ಯಾಕೆ ಮರ್ಯಾದೆ ತೆಗಿತೀರಾ? ಹಂಗಲ್ಲ, ಗಂಡಸ್ರು ಎತ್ತಾವ್ರೇ. ಏನೋ ಅವ್ರ ಕಡೆ ಯಾರೋ ಇರ್ಬೋದು, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರ ಕಡೆಯವ್ರು ಯಾರೋ ಇರ್ತಾರೆ ಅಂತ ಅಂದ್ಬಿಟ್ಟು. ಅದು ನೀವು ಮದುವೆ ಆಗೋ ಹುಡುಗಿ, ಆ ಹುಡುಗಿಗೆ ಏನಿರ್ಬೇಕು ಹೇಳಿ? ಏನಿಲ್ಲ, ನನಗೆ ಏನಿಲ್ಲ ಅಂದ್ರೆ ಕಷ್ಟ. ಆಲ್ರೆಡಿ ಮದುವೆ ಆಗೋಗಿದೆ ನನಗೆ, ಸಿನಿಮಾ ಜೊತೆ ಅಂತ ಹೇಳಿ. ಸಿನಿಮಾ ಜೊತೆ ಒಪ್ಕೋಬೇಕು ಫಸ್ಟ್. ಹುಡುಗಿ ಬಗ್ಗೆ ಮಾತಾಡ್ತಾ ಇದೆ, ಸಿನಿಮಾ ಜೊತೆ ಫಸ್ಟ್ ನೈಟ್ ಮಾಡಕ್ಕಾಗಲ್ಲ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಅದೇನಂತ ನನ್ನ ಕಾಂಪ್ಲಿಕೇಶನ್ಸ್ ಇಲ್ಲ. ಅಲ್ಲ ಅಂದ್ರೆ ನಿಜವಾಗ್ಲೂ ಇದರಿಂದ ಆಫರ್ಸ್ ಬರುತ್ತೆ ನಿಮ್ಗೆ. ಆಯ್ತು. ಇಬ್ರು ಎದ್ರು ತರುಣ್, ಓ ಮೈ ಗಾಡ್, ನಾಚಿ ನೀರಾಗಿ ಬೆಂಡಾಗಿ ಕೂತ್ಬಿಟ್ರು. ಎಲ್ಲಿ ಹೇಳಿ? ನನಗೇನು ಆ ಥರ ತುಂಬ ಎಕ್ಸ್ಪೆಕ್ಟೇಷನ್ಸ್ ಹಂಗೆ ಹಿಂಗೆ ಅಂತಲ್ಲ. ನನ್ನ ಕೆಲಸನ ಗೌರವಿಸ್ಬೇಕು ಮೊದಲನೇದಾಗಿ. ಓಕೆ. ಎರಡನೇದು, ನನಗೆ ನಮ್ಮ ತಾಯಿನೇ ಇಲ್ಲ, ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ತಾಯಿ ಅವರು ಹೊಂದ್ಕೊಂಡು ಚೆನ್ನಾಗಿದ್ರೆ ನಾನು ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಏನದು ನನಗೇನು ಟೆನ್ಷನ್ ಇಲ್ಲ. 4 ಗೋಡೆ ಮಧ್ಯೆ ನಾವೇ ಕಾಲಿಡ್ಕೊಟ್ರೆ ತಪ್ಪಾಗಲ್ಲ ಬ್ರದರ್, 100% ಆರಾಮಾಗಿರ್ಬೋದು. ನೋಡಿ, ಭಾಳ ಕಷ್ಟವಾದ ಕೇಳಿದಿರಿ. ಈ ಥರ ಎಲ್ಲ ಮ್ಯಾಚ್ ಆಗೋದು ಕಷ್ಟ ಇದೆ. ಆದ್ರೂ ಪರವಾಗಿಲ್ಲ, ಆ ಥರ ಹೆಣ್ಣು ನಿಮ್ಮಲ್ಲಿದ್ರೆ ಅಥವಾ ಆ ಥರ ಹೆಣ್ಣು ನೀವಾಗಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ತರುಣ್ ಸುಧೀರ್. ಇದನ್ನ ಹೇಳ್ದ ನೋಡಿ, ಇಲ್ಲೊಂದು ಚಿಕ್ಕ ಚಾಲೆಂಜ್ ಇದೆ ನನಗೆ. ಏನಪ್ಪಾ ಅಂದರೆ, ನೀವು ಒಂದೊಳ್ಳೆ ಸಾಂಗನ್ನೆಲ್ಲ ಮಾಡಿದ್ರಿ, ಕಣ್ಣು ಹೊಡೆಯಕ್ಕ ಅಂತೆಲ್ಲ ಫುಲ್ಲು ಹಾಡೆಲ್ಲ ರೆಡಿ ಮಾಡಿಬಿಟ್ಟಿದ್ರಿ. ನೀವು ಒಂಥರ ಕಣ್ಣಲ್ಲೇ ಮ್ಯಾಜಿಕ್ ಮಾಡುವಂಥ ಡೈರೆಕ್ಟರ್ ನೀವು. ಈಗ ನಿಮಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಾನು. ಒಂದಷ್ಟು ಬ್ಯೂಟಿಫುಲ್ ಕಣ್ಣುಗಳನ್ನ ತೋರಿಸ್ತೀನಿ. ಆ ಕಣ್ಣುಗಳು ಯಾರ್ದು ಅಂತ ನೀವು ಗೆಸ್ ಮಾಡಬೇಕು. ಆ ಗೆಸ್ ಮಾಡಿದ್ರೆ ನಿಮಗೆ ಒಂದು ಸ್ಪೆಷಲ್ ಆಫರ್ ನಾನು ಕೊಡ್ತಾ ಇದ್ದೀನಿ. ಓಕೆನಾ? ರೆಡಿನಾ? ಓಕೆ, ಟ್ರೈ ಮಾಡ್ತೀನಿ. ಎಷ್ಟು ಅಬ್ಸರ್ವ್ ಮಾಡ್ತೀವಿ ನೀವು ಒಂದು ಹುಡುಗಿಯ ಕಣ್ಣನ್ನ? ನೋಡೋಣ, ಡೈರೆಕ್ಟರ್ ಆಗಿ ಒಂದು ಫ್ರೇಮಿಂಗ್ ಸೆನ್ಸ್ ಇರುತ್ತೆ. ಯೂಶಲ್ ಆಗಿ ಕಣ್ಗಳಿಗೆಲ್ಲ ಕ್ಲೋಸ್ ಅಪ್ ಇಟ್ಟು ಅಭ್ಯಾಸ ಇರುತ್ತೆ. ಟ್ರೈ ಮಾಡೋಣ. ನಿಮ್ ಪ್ರಕಾರ ಎಷ್ಟು ಸರಿಯಾಗಿ ಉತ್ತರ ಕೊಡ್ಬೋದು ನೀವು? ಒಂದು 5ರಲ್ಲಿ 5ಕ್ಕೆ 5 ಟ್ರೈ ಮಾಡೋಣ ಬ್ರದರ್, ಅದ್ರಲ್ಲಿ ಏನಿದೆ? ಹೆಂಗೆ ನೋಡ್ರಿ ಬೇಡ ಕಣ್ಣನ್ನ. ಎಲ್ಲಿ ನೋಡೋಣ, ಬರ್ಲಿ ಮೊದಲನೇ ಕಣ್ಣು. ಈ ಕಣ್ಣು ಹೊಡೆಯಕ ಬರ್ಲಿ. ಹಾ, ನೀವೇ ಸುಮ್ನಿರಿ. ಎಸ್, ಯಾರ ಕಣ್ಣಿದು? ಅದೇ ಫಸ್ಟ್ ಆಫ್ ಆಲ್ ಅದು ಔಟ್ ಆಫ್ ಫೋಕಸ್ ಅಲ್ಲಿ ಇದೆ, ಪಿಕ್ಸೆಲ್ ಲೈಟ್ ಆಗಿದೆ. ನೀವು ಈ ತರದೊಂದು ಫೋಟೋ ಹಾಕ್ಬಿಟ್ಟು ಹೇಳು ಅಂತಂದ್ರೆ ನಾವು ಕಷ್ಟ ಆಗ್ಲಿ ಅಂತಾನೆ ಕೊಟ್ಟಿರೋದು. ಆಕ್ಚುಲಿ ಬಹಳ ಈಸಿ ಆಗಿದೆ. ಸ್ವಲ್ಪ ಕ್ಲೂ ಕೊಡ್ಲಾ? ಅವ್ನು ಕೊಡಿ. ಹೀರೋಯಿನ್. ಅಲ್ಲಿ ಚೆನ್ನಾಗಿ ಹೇಳಿದ್ರಿ. ಅಲ್ಲಿ ನೋಡಿ, ಇವಾಗ ಒಂದೇನು ಕರೆಕ್ಟ್ ಹೇಳಿ. ಇನ್ನೊಂದು ಕ್ಲೂ ಕೊಡ್ಲಾ? ವೆರಿ ಫೇಮಸ್ ಹೀರೋಯಿನ್. ನಿಮ್ ತರನೇ ಡಿಂಪಲ್ ಬೀಳುತ್ತೆ. ಯಾವ ದಶಕದ್ದು ಅಂತ ಹೇಳಿ ಅಟ್ಲೀಸ್ಟ್. ಇದೇ ದಶಕದ್ದು. ನಿಮ್ ತರ ಡಿಂಪಲ್ ಬೀಳುತ್ತೆ. ರಚಿತಾ ರಾಮ್ ಅವರ? ಎಕ್ಸಾಕ್ಟ್ಲಿ. ಆನ್ಸರ್ ಸರಿಯಾಗಿದೆಯಾ ತಪ್ಪಾಗಿದೆಯಾ ತೋರಿಸಿ. ಎಸ್, ಏನ್ ರೈಟ್ ಗೆಸ್ ಅಮ್ಮ. ವೆರಿ ನೈಸ್. ತುಂಬಾ ಅದು ಹಳೆ ಫೋಟೋ ತರ ಅನಿಸ್ತಾ ಇತ್ತು. ಅದು ಇಷ್ಟು ಕ್ವಾಲಿಟಿ ಗೊತ್ತಾಗ್ಲಿಲ್ಲ. ನೋಡಿ, ದೊಡ್ಡದನ್ನ ಸಣ್ಣದಾಗ ಮಾಡಿ ತೋರಿಸ್ತಾರೆ ಹಂಗಾಗುತ್ತೆ. ಈಗ ಸಣ್ಣದನ್ನ ದೊಡ್ಡದ್ ಮಾಡಿ ತೋರಿಸ್ತಾ ಇರೋದು. ಅದು ದೊಡ್ಡದನ್ನ ಸಣ್ಣದ್ ಮಾಡ್ತಾ ಇಲ್ಲ. ಇಲ್ಲಿ ನಡೀತಾ ಇದೆ ಅದು ಸಣ್ಣದನ್ನ ದೊಡ್ಡದ್ ಮಾಡಿ ತೋರಿಸ್ತಾ ಇದ್ದಾರೆ. ಅಲರ್ಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಓಕೆ, ವೆರಿ ನಾಟಿ ಬಾಯ್. ನೆಕ್ಸ್ಟ್ ಫೋಟೋ ತೋರಿಸಿ. ಬಹಳ ಈಸಿ.
ರಕ್ಷಿತಾ ಮೇಡಮ್ಮ. ಹಾ ರಕ್ಷಿತಾ ಮೇಡಮ್ಮ. ರಕ್ಷಿತಾ ಮೇಡಮ್, ಎಕ್ಸಾಕ್ಟ್ಲಿ ಯುವರ್ ರಾಂಗ್. ಯಾರಿಗಾದ್ರೂ ಗೊತ್ತಾ? ಕೈ ಎತ್ತಿ. ಈ ಕಣ್ಣನ್ನ ಯಾರು ಗೆಸ್ ಮಾಡ್ತೀರಾ? ನೀನೇ ಒಂದು ಕ್ಲೂ ಕೊಡಿ. ಡಾಲಿ ಅವರು ಇಲ್ಲೇ ಇದ್ದಾರೆ. ಡಾಲಿ ಅವರು ಗೆಸ್ ಮಾಡ್ಬೋದಾ ಈ ಕಣ್ಣು ಯಾರ್ದು ಅಂತ? ಆಕ್ಚುಲಿ ಡಾಲಿ ಅವರು ಈ ಚಾಲೆಂಜ್ ಸೇರ್ಕೋಬಹುದು, ಯಾಕಂದ್ರೆ ಅವರು ತಾರಮ್ಮ. ಮೋಸ್ಟ್ ವಾಂಟೆಡ್ ಬ್ಯಾಚುಲರ್. ತಾರಮ್ಮ ಏನಾ? ತಾರಮ್ಮ ತಾರಮ್ಮ. ಹೀರೋಯಿನ್, ಹೀರೋ. ನಾನೇ ಸ್ವಲ್ಪ ಹತ್ರದಲ್ಲಿದ್ದೀನಿ, ನೀನು ಅಲ್ಲೆಲ್ಲೋ ದೂರದಲ್ಲಿ ಇದೆಯಾ ಡಾಲಿ? ಯಾಕೆ ಇವರಿಬ್ರು ಇನ್ನೂ ಮೋಸ್ಟ್ ವಾಂಟೆಡ್ ಬ್ಯಾಚುಲರ್ ಆಗಿದ್ದಾರೆ ಅಂತ ಇವಾಗ ಅನ್ನಿಸ್ತಾ ಇದೆ. ನಾಗಭೂಷಣ್, ಓ ವೈಫ್ ಪಕ್ಕ ಕೂತಿರ್, ಪರವಾಗಿಲ್ಲ. ಆದ್ರು ನೀನೇನೊಂದು ಕ್ಲೂ ಹೇಳಪ್ಪ. ಸ್ವಲ್ಪ ಇರ್ಲಿ. ಮೂಗಿಗೆ ತೋರಿಸಿ. ಏನ್ ತೋರ್ಸ್ಬೇಕಾ? ಸ್ವಲ್ಪ ಏನ್ ತೋರ್ಸ್ಬೇಕು? ಸ್ವಲ್ಪ ಮೂಗು ಬಾಯಿ ತೋರಿಸಿ. ಎಲ್ಲ ತೋರ್ಸ್ಬಿಡ್ತೀವಿ. ಕಣ್ಣು ಅಂತ ಹೇಳಿದ್ದು. ಸೌತ್ ಇಂಡಿಯನ್ ಫೇಮಸ್ ಹೀರೋಯಿನ್. ಯಶಾನ, ಕನ್ನಡಕ್ಕೆ ಇನ್ನೂ ಬಂದಿಲ್ಲ. ಏ, ಹಂಗೆ ಹೇಳ್ರಿ ಬೇರೆ ಮತ್ತೆ ಭಾಷೆಯವರಾ? ನೀವು, ಅವಳು ಬೇರೆ ಬೇರೆ ಭಾಷೆಯವರ. ಜ್ಯೋತಿಕಾ ಅವರ, ಹತ್ತತ್ರ ಇದ್ದೀರಾ. ಕೀರ್ತಿ, ಇಲ್ಲ ಇಲ್ಲ ಇಲ್ಲ, ಯಾರು? ಕೀರ್ತಿ ಸುರೇಶ್. ಕೀರ್ತಿ ಸುರೇಶ್ ಅಲ್ಲ. ಕೀರ್ತಿ ಸುರೇಶ್. ಹಾ ಈ ಆನ್ಸರ್ ಸರಿನಾ ತಪ್ಪ ತೋರಿಸಿ. ಅಲ್ಲ ನಿರಂಜನ್, PCR ಹೇಳಿಲ್ಲ ಅಂದ್ರೆ ನಿನಗೂ ಗೊತ್ತಾಗ್ತಿರ್ಲಿಲ್ಲ ಇದು ಆನ್ಸರ್. ಇಲ್ಲ ಇಲ್ಲ, ನಾನು ನೋಡಿ, ನಾನು 100% ಕಣ್ಣು ನೋಡಿದ ತಕ್ಷಣ ಹೇಳ್ತೀನಿ ನಾನು. ಕೀರ್ತಿ ಸುರೇಶ್ ಕಣ್ಣನ್ನೇ ಅಂಟಿಸ್ಕೊಂಡು ಸೆಪರೇಟ್ ಮಂಚದ ಮೇಲೆ ಹೆಸರು ನೋಡಿದ್ದೀನಿ ನಾನು. ಬಟ್ ಡಾಲಿ ಅವರೇ, ಇರ್ಲಿ ಇರ್ಲಿ ಇರ್ಲಿ, ವಾಟ್ ಅ ರೈಟ್ ಗೆಸ್. ನಿಜವಾಗ್ಲು ಬಲಿಜವಾಗ್ ಚಪ್ಪಾಳೆ. ಸರಿ ನೋಡಿದಿರ ಕಣ್ಣು ಅಂತ ಅರ್ಥ ಆಯ್ತು. ನನಗೆ ತುಂಬಾ ಫೇವರೇಟ್ ನಟಿ ಅವರು, ಅದಕ್ಕೆ. ಆಹಾ, ಹಂಗೇನಿಲ್ಲ, ಸುಮ್ಮನೆ ಗೆಸ್ ಮಾಡ್ಕೊತಾ ಹೋದೆ, ಯಾವ್ದೋ ಒಂದು ವರ್ಕ್ ಆಯ್ತು. ಓಕೆ, ಈಗ ಇನ್ನೂ ಒಂದು ಫೋಟೋ ಇದೆ, ಅದು ಬಂದ್ಬಿಡ್ಲಿ. ಬಲ್ಲಿ ಫೋಟೋ. ಇದನ್ನ ಯಾರು ಬೇಕಾದ್ರೂ ಕಂಡುಹಿಡಿತಾರೆ. ತರುಣ್ ಅವರೇ, ಕಮಾನ್. ರಮ್ಯಾ ಮೇಡಮ್. ಹೆಂಗ್ ಹೇಳಿದ್ರಿ? ಅದೇ ಕಣ್ಣು ನೋಡಿ ಹೇಳ್ತಾ ಇದ್ದೀನಿ. ಅಲ್ಲ, ಅದ್ ನಿಜ. ಇಷ್ಟೊತ್ತಂಗ ಹೇಳಿಲ್ಲ, ಇವ್ರದ್ದು ಮಾತ್ರ ಅದೇ ಕರೆಕ್ಟಾಗಿ ಹೇಳ್ತಾ ಇರಿ. ಅಲ್ಲ, ಅಂದ್ರೆ ಜಾಸ್ತಿ ನೋಡಿದಿರಿ. ನಮ್ಮ ಜನರೇಷನ್ ಅಲ್ಲಿ ರಕ್ಷಿತಾ ಮೇಡಮ್, ರಮ್ಯಾ ಅವರೇ ತಾನೇ ಇಬ್ರೇನೆ ಸೂಪರ್ ಸ್ಟಾರ್ಸ್ ಇದ್ದಿದ್ದು. ಆಹಾ, ಈ ಉತ್ತರ ಸರಿನಾ ತಪ್ಪ ತೋರಿಸಿ. ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ತೋರಿಸ್ಬಿಡಿ ಪಟ್ಟಂತ. ಇದನ್ನ ನೋಡ್ದೇನು ಹೇಳ್ತೀನಿ. ನೋಡ್ದೇನು ಹೇಳದ ಇದೆಂಗೆ? ರಕ್ಷಿತಾ ಮೇಡಮ್. ಕೊಡಿ, ಕೈ ಕೊಡಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಉತ್ತರ ಕೊಡ್ತೀರಾ ಸರಿಯಾಗಿದ್ದೀನ? ಆಹಾ, ಇನ್ಯಾರು ಕೊಡ್ತೀರಿ? ರೂಪಿಕಾ, ಮೈಕ್ ಇದೆಯಾ? ಯಾರು? ನಿಶ್ವಿಕಾನಾ? ನಿಶ್ವಿಕಾ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ತೋರಿಸಿ ಪ್ಲೀಸ್. ನಿಶ್ವಿಕಾ. ಈ ಫೋಟೋ ಅವ್ರ ಹತ್ರನೂ ಇರಲ್ಲ, ಅಂತದ್ ಯಾವ್ದೋ ತಂದು ಹಾಕಿದಿರ. ನೋಡಿ, ವಾರ ಆಯ್ತು ಅಂದ್ರೆ ಜೊತೆನೆ ಕೂತ್ಕತ್ತೀರ, ಅಂದ್ರೂ ಕಣ್ಣು ನೋಡಿಲ್ಲ ಅಂದ್ರೆ. ಸರ್, ನಾವು ಪಕ್ಕದಲ್ಲಿ ಕುತ್ಕೊಳ್ಳೋದು, ಹಿಂಗೆ ಎದುರ ಬದ್ರ ಕುತ್ಕೊಳ್ಳಲ್ಲ. ಮತ್ತೇನೋ ನೋಡ್ದೇನೆ ಹೇಳ್ತೀನಿ ರಕ್ಷಿತಾ ಅಂದ್ರಿ. ಅವ್ರು ಬರ್ತಾರೆ ಅಂತ ಆಸೆ ಅಷ್ಟೇನೆ, ಹಾ, ಅದಕ್ಕೆ ನೋಡ್ಲಿಲ್ಲ ನಾನು. ಅಂದ್ರೂ ನಾವು ರಕ್ಷಿತಾ ಅವ್ರದ್ದೇ ಇವಾಗ ಹಾಕ್ಬೇಕು, ಅದನ್ನೇ ತೋರಿಸಿ ಹೇಳಬೇಕು. ಬಟ್ ನಿಜವಾಗ್ಲು ಇದರಿಂದ ಒಂದು ಗೊತ್ತಾಗತ್ತೆ, ಸತ್ಯವಾದ ನಿಜವಾದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ನೀವೇ. ಒಂದು ಹುಡುಗಿಯ ಕಣ್ಣೂ ನೋಡದೆ ಇರುವಂತ ಇಷ್ಟು ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾರೆ? ಸಾಧ್ಯನೇ ಇಲ್ಲ. ನೋಡಿ, ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೊಂದು ಆಫರ್ ಕೊಡ್ತೀನಿ ಅಂತ. ಈಗ ಯಾರ್ಯಾರಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ನಿಮಗೆ ಒಂದು ಒಳ್ಳೆ ಹುಡುಗಿನ ಹುಡ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡ್ತೀವಿ. ಅವ್ರು ಯಾರನ್ನ ಹುಡ್ಕೊಡ್ತಾರೋ ದಯವಿಟ್ಟು ನಮ್ಮ ತರುಣ್ ಅವ್ರಿಗೆ ಒಳ್ಳೊಳ್ಳೆ ಹುಡುಗಿನ ಹುಡ್ಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಿಮ್ಮನ್ನ ಬೇಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್.